ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಹಾಕಿದ್ದಾರೆ. ನವದೆಹಲಿಯಲ್ಲಿ ಪ್ರೆಸ್ ಮೀಟ್ ನಡೆಸಿ ರಾಹುಲ್ ಗಾಂಧಿ ಮಾತನಾಡ್ತಿದ್ದಾರೆ. ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದಾರೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡ್ತಿದ್ದಾರೆ. ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ರಾಹುಲ್ ಉಲ್ಲೇಖ ಮಾಡಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಗಳ ಕಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಕರ್ನಾಟಕ ಎಲೆಕ್ಷನ್ ಕಮಿಷನ್ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಚುನಾವಣಾ ಆಯೋಗದ ಕುರಿತು ರಾಹುಲ್ ಗಾಂಧಿ ಆರೋಪವನ್ನ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಇವತ್ತು ನವದೆಹಲಿಯಲ್ಲಿ ಪ್ರೆಸ್ ಮೀಟ್ ಅನ್ನು ಕೂಡ ಆಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಚುನಾವಣಾ ಆಯೋಗ ಅಕ್ರಮ ಎಸಗ್ತಾ ಇದೆ, ಮತಗಳ್ಳತನ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನ ರಾಹುಲ್ ಗಾಂಧಿ ನೀಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಬರೋಬ್ಬರಿ 6018 ಮತಗಳ್ಳತನ ಆಗಿದೆ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಅಂತ ಉಲ್ಲೇಖಿಸಿದ್ದಾರೆ. Aland is constituency in Karnataka, 6,018 votes. Somebody tried to delete 6,018 votes. We don't know the total number of votes that were deleted in Aland in the 23 election. They are much higher than 6,018, but somebody got caught deleting 6,018 votes. And it was caught, like most crimes, by a coincidence. What happened was, the booth level officer there noticed that her uncle's vote was deleted. And so she checked who deleted her uncle's vote, and she found that it was a neighbor. पड़ोसी ने अंकल का वोट डिलीट किया था. उसने जाके पड़ोसी से पूछा कि आपने मेरे अंकल का वोट क्यों डिलीट किया. पड़ोसी ने कहा मैं तो जानता ही नहीं, मैंने तो कुछ वोट डिलीट ही नहीं किया. Neither did the person deleting the vote know, nor did the person whose vote was deleted know. Some other force hijacked the process and deleted the vote. That's one of the people. That's one. Namaskar ji. Babita Chaudhary is one of the votes that he is supposed to have deleted. He is supposed to have deleted. This is the gentleman. ये इनका वोट डिलीट किया जा रहा था, ये कर रहे थे. इनसे आप पूछिए, बताइए. That's our candidate. कन्नड़ा में बोलिए. ನನ್ನ ಹೆಸರು ಸೂರ್ಯಕಾಂತ್. ಹಲೋ, ನಾನು ಸತ್ಸಂಬರ್ಗಾನದಲ್ಲಿ ನನಗೆ ನಾಲೆಜ್ ಇಲ್ಲದೆ ನನ್ನ ಹೆಸರು ಮೇಲೆ 9 ಜನ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅದು ಯಾಕಂತ ಇವರು ನನಗೆ ಬಂದು ಕೇಳಿದ್ರು, ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದೆ, ನಾನು ಡಿಲೀಟ್ ಯಾರಿಗೂ ಮಾಡಿಲ್ಲ, ಅಪ್ಲಿಕೇಶನ್ ಕೊಟ್ಟಿಲ್ಲ, ಆದರೂ ಡಿಲೀಟ್ ಆಗಿದೆ, ಅದು ನೋಡ್ರಿ ಅಂತ. ಹಾಗಾಗಿ ತಹಶೀಲ್ದಾರ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ಕಮಿಷನರ್ ಇದು ನಮ್ಮ ಜಿಲ್ಲಾ ಎಲೆಕ್ಷನ್ ಇದಕ್ಕೆ ಕಂಪ್ಲೇಂಟ್ ಕೊಟ್ಟು ನನ್ನ ಹೆಸರು ಮೇಲೆ 12 ಜನರು ಡಿಲೀಟ್ ಮಾಡಿದ್ದು ನಿನ್ನೆ. ಕರ್ನಾಟಕದಲ್ಲಿ ಮತಗಳ್ಳತನದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹಾಗೂ ಜನರೆಲ್ಲ ಹುಷಾರಾಗಿರಬೇಕು. ಬೆಂಗಳೂರಲ್ಲಿ ಕಾಂಗ್ರೆಸ್ ಸಚಿವರಿಂದ ಹೇಳಿಕೆ. ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ರಿಯಾಕ್ಷನ್ ನೀಡಿರುವಂತದ್ದು. ಶಾಸಕರು ಹಾಗೂ ಜನರೆಲ್ಲ ಹುಷಾರಾಗಿರಬೇಕು. ಕಾಂಗ್ರೆಸ್ನ ಸಚಿವರು ರಿಯಾಕ್ಷನ್ ನೀಡ್ತಿದ್ದಾರೆ. ಮತಗಳ್ಳತನ ನಡೆದಂತಹ ಸಂದರ್ಭದಲ್ಲಿ, ಚುನಾವಣೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರದ ಬೂತ್ ಏಜೆಂಟ್ಗಳೇನಿದ್ದಾರೆ ಅವರಿರ್ಬೋದು, ಆ ಕ್ಷೇತ್ರದ ಶಾಸಕರಿರ್ಬೋದು, ಅಲ್ಲಿನ ಜನರಿರ್ಬೋದು, ಬಹಳ ಹುಷಾರಾಗಿರ್ಬೇಕು. ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ರಿಯಾಕ್ಷನ್ ನೀಡಿರುವಂತದ್ದು. ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾವು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ದೇಶದಲ್ಲಿ ವಿಪಕ್ಷಗಳಿಗೆ ಸೇರಿದ ಮತ ಕದೀತಾ ಇದ್ದಾರೆ. ಮತ ಕದ್ದು ಬಿಜೆಪಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ ಆಗಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಕಾಂಗ್ರೆಸ್ನ ಸಚಿವರು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಮಹಾರಾಷ್ಟ್ರ ಚುನಾವಣೆ ಯಾವ ರೀತಿ ಗೆದ್ರು ಅಂತ ಇಡೀ
ದೇಶಕ್ಕೂ ಗೊತ್ತು, ಪ್ರಪಂಚಕ್ಕೂ ಗೊತ್ತು, ಮೋಸದಿಂದ ಗೆದ್ದಿರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸು, NCP, ಶಿವಸೇನೆ 30 ಸ್ಥಾನ ಗೆಲ್ತಾರೆ. ಇವ್ರು ಗೆದ್ದಿದ್ದು BJP ಅಲಿಯನ್ಸ್ ಗೆದ್ದಿದ್ದು ಬರೀ 18 ಸ್ಥಾನ ಪಾರ್ಲಿಮೆಂಟಲ್ಲಿ. 4 ತಿಂಗಳಿಗೆ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ. ಏನಾಗುತ್ತೆ? 30 ಸ್ಥಾನ ಗೆದ್ದವರಿಗೆ ಅಸೆಂಬ್ಲಿನಲ್ಲಿ 70-80 ಸ್ಥಾನವೂ ಬರಲಿಲ್ಲ. 18 ಸ್ಥಾನ ಗೆದ್ದವರಿಗೆ 200ಕ್ಕಿಂತ ಜಾಸ್ತಿ ಬಂತು. ಆಮೇಲೆ ನಾಂದೇಡ್ ಅಂತ ಒಂದು ಬೈ ಎಲೆಕ್ಷನ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಪಾರ್ಲಿಮೆಂಟ್ ಎಲೆಕ್ಷನ್ನು 2 ಲಕ್ಷ ಲೀಡಿಂಗಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಅದೇ ದಿನ ಅಸೆಂಬ್ಲಿ ಎಲೆಕ್ಷನ್ಸ್ ಆಗುತ್ತೆ. ಅದೇ ದಿನ ಅದೇ ಮತದಾರ 7-7 ಕೂಡ ಕಾಂಗ್ರೆಸ್ ಅಲಿಯನ್ಸು ಒಂದು ಗೆಲ್ಲಲ್ಲ. ಪಾರ್ಲಿಮೆಂಟಲ್ಲಿ 2 ಲಕ್ಷ ಮತಗಳಿಂದ ಗೆಲ್ತಾರೆ ನಾಂದೇಡ್ ಬೈ ಎಲೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ. ಅದೇ ದಿನ ಚುನಾವಣೆ, ಅದೇ ಮತದಾರ 7-7 BJP ಮತ್ತು ಅವರ ಅಲಿಯನ್ಸು ಗೆಲ್ತಾರೆ. ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾ ಇದೆ ದೇಶದಲ್ಲಿ ಅಂತ. ಆಳಂದಲ್ಲೂ ಆಗಿದೆ, ಅದೇ ರೀತಿ ಗಾಂಧಿನಗರದಲ್ಲೂ ಆಗಿದೆ, ಬೇಕಾಷ್ಟು ಕಡೆ ಮಾಡಿದ್ದಾರೆ. ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ದರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯಿತು ಆಲ್ರೆಡಿ ಇದು ಕೇಸ್ ಆಗಿ, ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟ್ ಅಲ್ವಾ? ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರಿಗೆ ಭಾಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗೆ ಡಿಲೀಟ್ ಆಯಿತು, ಏನು ಬೇಸಿಸ್ ಅಂದರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇಟ್ ಶೋಸ್ ಆನ್ ಅ ಪ್ರಿಮಾ ಫೇಸಿ, ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಿಮಾ ಫೇಸಿ ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು ಈಗ ನೋಡಿ ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಹೇಳ್ತಾ ಇದ್ದಾರೆ. ಅವರು ಯಾರು ಅವ್ರ ಅಲಯನ್ಸ್ ಪಾರ್ಟಿಯವರು ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂಥೇಳಿ. ಅದೇ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 1000 ಗಟ್ಟಲೆ ಅಲ್ಲ, 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ, ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಸೊ ಐ ಫೀಲ್ all the elections which they have won or which are trying to win is all based on a fraud based ಅಂತ ಹೇಳಿ ಕಿಚ್ಚ ಬಯಸ್ತೇನೆ ನಾನು. ರಾಹುಲ್ ಜಿ ಅವರು ಏನು ಆಳಂದದಲ್ಲಿ 6,000 ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ. ಇವತ್ತು ಅವರೆಲ್ಲವನ್ನೂ ಖಚಿತಪಡಿಸಿಕೊಂಡೇ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಅದರಲ್ಲಿ ಸತ್ಯಾಂಶ ಇದೆ. ಎಲೆಕ್ಷನ್ ಕಮಿಷನ್ನವರು BJP ಏಜೆಂಟ್ ಥರ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇಡೀ ದೇಶ ರಾಹುಲ್ ಗಾಂಧೀಜಿಯವರ ಜೊತೆಯಲ್ಲಿದೆ, ಅವ್ರ ಕೈ ಬಲಪಡಿಸ್ತೇವೆ, ಈ ಹೋರಾಟ ಮಾಡ್ತೇವೆ. ನಮ್ಮ ಮತ ನಮ್ಮ ಹಕ್ಕು, ವೋಟ್ ಶೇರಿ ಬಂದ್ ಮಾಡಿಸಿ ಇವತ್ತು ಈ ಭ್ರಷ್ಟ ಹಿಂಬಾಗಿಲಿನಿಂದ ಬಂದಂಥ ಸರ್ಕಾರ ಬುಡಸಮೇತಕ್ಕೆ ಬಿತ್ತಾಕುವ ತನಕ ನಮ್ಮ ಹೋರಾಟ ಮುಂದುವರಿತದೆ. ರಾಹುಲ್ ಜಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಮುತ್ತಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ. ಮಧು, ಚುನಾವಣಾ ಅಕ್ರಮದ ಕುರಿತು ರಾಹುಲ್ ಗಾಂಧಿ ಇವತ್ತು ದೆಹಲಿ ಪ್ರೆಸ್ ಮೀಟ್ನಲ್ಲಿ ಕರ್ನಾಟಕದ ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾಹಿತಿಯನ್ನು ನೀಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಏನೆಲ್ಲ ಹೇಳಿಕೆಗಳನ್ನು ನೀಡ್ತಿದ್ದಾರೆ? ದೇಶದಲ್ಲಿ ಈ ಅವಧಿಯಲ್ಲಿ ಕಾಣ್ತಾ ಇರುವಂತ ಅತಿ ದೊಡ್ಡ ರಾಜಕೀಯ ಹೈಡ್ರಾಮಾ ಅಂತ ಕರಿಬಹುದು. ಇದರಲ್ಲಿ ಆರೋಪ ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾರೆ. ಅದು ಎಲ್ಲವೂ ಕೂಡ ಸಾರ್ವಜನಿಕವಾಗಿರುವಂತಹ ಒಂದು ಪಬ್ಲಿಕ್ ನರೇಟಿವ್ ರೀತಿ ಕಾಣಿಸ್ತಾ ಇದೆಯೇ ಹೊರತು ನರೇಟಿವ್ ಬಿಲ್ಡ್ ಮಾಡ್ತಾ ಇರೋರಾಗಲಿ ಅಥವಾ ಅದಕ್ಕೆ ಕೌಂಟರ್ ನರೇಟಿವ್ನ ಕೊಡ್ತಾ ಇರುವಂಥವ್ರಾಗಲಿ ಯಾರೂ ಕೂಡ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಅಭಿಪ್ರಾಯ, ಅನಿಸಿಕೆಗಳು. ಆದರೆ ನಾನು ಯಾವುದೇ ಮಾತನ್ನು ಹೇಳ್ತಾ ಇದ್ದರೆ ಅಥವಾ ನಾನು ಯಾವುದೇ ಅಂಕಿಅಂಶಗಳನ್ನು ತೋರಿಸ್ತಾ ಇದ್ದರೆ ಅಥವಾ ನಾನು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂದರೆ ಬರೀ ಊಹಾಪೋಹದ ಮಾತುಗಳನ್ನು ಆಡ್ತಾ ಇಲ್ಲ. ಅದು ಎಲ್ಲದಕ್ಕೂ ಕೂಡ ನನ್ನ ಪ್ರತಿ ಮಾತಿಗೂ ಕೂಡ ಸೂಕ್ತವಾದಂತಹ ದಾಖಲೆಗಳಿದೆ, ಪ್ರೂಫ್ಗಳಿದೆ, ಎವಿಡೆನ್ಸ್ಗಳಿದೆ. ಅದನ್ನು ಇಟ್ಟುಕೊಂಡೇ ನಾನು ಒಬ್ಬ ಲೋಕಸಭೆಯ ಪ್ರತಿಪಕ್ಷ ನಾಯಕ ಅನ್ನೋ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಆ ಜವಾಬ್ದಾರಿ ಅರಿತೇ ನಾನಿಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದೀನಿ ಅಂತ ನೇರ ಅಖಾಡಕ್ಕಿಳಿದಿದ್ದಾರೆ. ಮತ್ತು ECN ಅಂದರೆ ಎಲೆಕ್ಷನ್ ಕಮಿಷನ್ನ ಟೇಕ್ ಆನ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ವೇರಾಸ್ ಇದೆಲ್ಲವೂ ಕೂಡ ಡೈವರ್ಷನ್ ಮಾಡುವಂತಹ ತಂತ್ರ. ಇದರ ವಿರುದ್ಧ ಈಗಾಗಲೇ ನಾವು ಆಳಂದ ಆರೋಪಗಳೇನು ಬಂದಿದ್ದು ಅದೆಲ್ಲದರ ಬಗ್ಗೆ ನಾವು ಈಗಾಗಲೇ FIR ಅನ್ನು ಕೂಡ ಮಾಡಲಾಗಿದೆ, ತನಿಖೆ ಆಗ್ತಾ ಇದೆ. ಆದರೆ ಇದೆಲ್ಲವೂ ಕೂಡ ECಯ ಒಂದು ಮನೋಸ್ಥೈರ್ಯವನ್ನು ಕುಗ್ಗಿಸುವಂತಹ ಅಥವಾ ಒಂದು ಸಾಧಾರಣವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಅನುಮಾನಗಳನ್ನು ಹುಟ್ಟಾಕುವಂತಹ ಒಂದು ಲೆಕ್ಕಾಚಾರ ಇದರಲ್ಲಿ ಕಾಣಿಸ್ತಾ ಇದೆ ಹೊರತು ಇದೆಲ್ಲವೂ ಕೂಡ ರಾಜಕೀಯ ಆರೋಪ, ಇದರ ಆಚೆಗೆ ಏನೂ ಇಲ್ಲ ಅಂತ EC ಹೇಳ್ತಾ ಇದೆ. ಮುಂದುವರೆದು ರಾಹುಲ್ ಗಾಂಧಿ ಅವರು ಈ ಕಡೆಯಿಂದ ಹೇಳ್ತಾರೆ 18 ತಿಂಗಳಲ್ಲಿ 18 ಲೆಟರ್ಗಳನ್ನು ತಿಂಗಳಿಗೊಂದು ರೀತಿ ಬರೆದಿದೆ ಕರ್ನಾಟಕದ CID ಎಲೆಕ್ಷನ್ ಕಮಿಷನ್ಗೆ.
ಎಲ್ಲಿಂದ ವೋಟರ್ ರಿಜಿಸ್ಟ್ರೇಷನ್ಗೋಸ್ಕರ OTPಗಳು ಬರ್ತಾ ಇದೆ, ಏನಿದು ಕತೆ ಅಂತ. ಆದರೆ ಯಾವುದೇ ಪತ್ರಕ್ಕೂ ಕೂಡ ಪ್ರತಿಕ್ರಿಯೆ, ಉತ್ತರ, ಸ್ಪಷ್ಟನೆ, ಸಮಾಧಾನ ಯಾವುದೂ ಕೂಡ ಇಸಿಯಿಂದ ಬಂದಿಲ್ಲ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಆರೋಪ. ಜೊತೆಗೆ ಇನ್ನೊಂದಷ್ಟು ಆರೋಪಗಳನ್ನು ಅವರು ಸೇರಿಸ್ತಾರೆ. ಇದೆಲ್ಲವೂ ಕೂಡ ಯಾರೋ ಒಬ್ಬ ಲೋಕಲ್ ಆಗಿ ಕಾರ್ಯಕರ್ತರ ಮಾಡ್ತಾ ಇರುವಂಥದ್ದಲ್ಲ, ಅಥವಾ ಪ್ರತಿಪಕ್ಷದ ನಾಯಕರುಗಳು ಮಾಡ್ತಾ ಇರುವಂತಲ್ಲ. ಇದರ ಆಚೆಗೆ ಅತಿ ದೊಡ್ಡ ಒಂದು ಜಾಲ, ಸೆಂಟ್ರಲೈಸ್ಡ್ ಸಿಸ್ಟಮ್ ಎಲ್ಲೋ ಕೂತ್ಕೊಂಡು ರನ್ ಮಾಡ್ತಾ ಇದೆ. ಅದಕ್ಕೊಂದು ಸಾಫ್ಟ್ವೇರ್ ಇದೆ. ಅದಕ್ಕೆ ರ್ಯಾಂಡಮ್ ಆಗಿ ಒಂದು ವೋಟರ್ ಲಿಸ್ಟ್ ಅಲ್ಲಿರುವಂತಹ ಮೊದಲ ಅಕ್ಷರಗಳ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡ್ಬಿಡುತ್ತೆ ಡಿಲೀಷನ್ಗೆ ಅಪ್ಲಿಕೇಶನ್ಗಳನ್ನು. ಅದಾದ ತಕ್ಷಣ ಯಾವುದೋ ಬೇರೆ ರಾಜ್ಯದ ಏನು ನಮೂದಾಗಿರುವಂತಹ ದಾಖಲಾಗಿರುವಂತಹ ಮೊಬೈಲ್ ಸಂಖ್ಯೆಗಳ ಮೂಲಕ OTP ಬರುತ್ತೆ. ಫಟಾಫಟ್ ಅಂತ ಬರೀ 36 ಸೆಕೆಂಡ್ಗಳಲ್ಲಿ ಡಿಲೀಷನ್ ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ಮತ್ತು ಇಮ್ಮಿಡಿಯೇಟ್ ಆಗಿ ಡಿಲೀಟ್ ಕೂಡ ಆಗುತ್ತೆ. ನಾನು ಈ ದೇಶದ ಯುವಕರಿಗೆ ಸವಾಲನ್ನು ಹಾಕ್ತೀನಿ. ಯಾರೋ ಒಬ್ಬ ವ್ಯಕ್ತಿ 4 ಗಂಟೆ 5 ಗಂಟೆಗೆ ಎದ್ದು ಕೂತ್ಕೊಂಡು 4:05ಕ್ಕೆ ಎದ್ದು ಕೂತ್ಕೊಂಡು ಇಮ್ಮಿಡಿಯೇಟ್ ಆಗಿ ಅಪ್ಲಿಕೇಶನ್ ಹಾಕಿದ 36 ಸೆಕೆಂಡ್ಗಳಲ್ಲೇ ಡಿಲೀಷನ್ ಆಗುತ್ತೆ ಅಂದರೆ ನಿಮಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ಇದೇ ವೇದಿಕೆಯಲ್ಲಿ ಸವಾಲನ್ನು ಕೂಡ ಹಾಕ್ತಾರೆ. ಆದರೆ ಈ ಎಲ್ಲ ಸವಾಲುಗಳು, ಲೆಕ್ಕಾಚಾರ ಏನಿದೆ, 6,000 ಚಿಲ್ಲರೆ ಮತಗಳತನ ಆಗಿದೆ ಆಳಂದ ಕ್ಷೇತ್ರದಲ್ಲೂ ಕೂಡ ಅಂತ ಇವತ್ತೇನು ಹೈಡ್ರೋಜನ್ ಬಾಂಬ್ ಅಂತ ಹೇಳ್ತಾ ಇದ್ರಲ್ಲ, ಈ ಹಿಂದೆ ಮಹದೇವಪುರ ಕ್ಷೇತ್ರದ ಉದಾಹರಣೆ ಮತ್ತು ಅಂಕೆ ಸಂಖ್ಯೆಗಳನ್ನು ಇಟ್ಕೊಂಡು ಆಟಮ್ ಬಾಂಬ್ ಅಂತ ಏನು ಕರೆದಿದ್ರು, ಇವತ್ತಿನ ಅಂಕೆ ಸಂಖ್ಯೆಗಳನ್ನು ಇಟ್ಕೊಂಡು ಕರ್ನಾಟಕದ್ದೇ ಆದ ಆಳಂದ ಕ್ಷೇತ್ರದ ಏನು ಮತಗಳವು ಅಂತ ಆರೋಪವನ್ನು ಮಾಡ್ತಾ ಇರುವಂತ ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಅಂತ ಏನು ಕರೆದಿದ್ದಾರೆ. ಇದೆಲ್ಲವೂ ಕೂಡ ಬೋಗಸ್ಸು, ಇದೆಲ್ಲವೂ ಕೂಡ ಫಾಲ್ಸ್ ನರೇಟಿವ್. ಇವರಿಗೆ ಸಂವಿಧಾನದಲ್ಲಾಗಲಿ ಅಥವಾ ಕಾನೂನು ಸುವ್ಯವಸ್ಥೆಯಲ್ಲಾಗಲಿ ಅಥವಾ ಕಾನೂನು ಆಗಲಿ ಅಥವಾ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಆಗಲಿ ಗೌರವ ಅಥವಾ ನಂಬಿಕೆ ಇಲ್ಲ. ಜನರನ್ನು ದಿಕ್ಕು ತಪ್ಪಿಸುವಂತಹ, ತಮ್ಮ ಸೋಲಿನ ಪರಾಮರ್ಶೆಯನ್ನು ಮಾಡಿಕೊಳ್ಳದೆ ತಮ್ಮ ಸೋಲಿಗೆ ಪ್ರತಿಪಕ್ಷಗಳನ್ನು ಹೊಣೆ ಮಾಡುವಂತಹ ಅಥವಾ ಚುನಾವಣಾ ಆಯೋಗವನ್ನೇ ಹೊಣೆ ಮಾಡುವಂತಹ ಒಂದು ಫಾಲ್ಸ್ ನರೇಟಿವ್ ಅಷ್ಟೇ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಈಗಾಗಲೇ ಕೌಂಟರ್ ನರೇಟಿವ್ ಶುರು ಮಾಡಿದೆ. ಸೊ ಈಗ ಫೈನಲ್ ಆಗಿ ಬರ್ತಾ ಇರುವಂತಹ ಪ್ರಶ್ನೆ ಸಾರ್ವಜನಿಕರ ಮುಂದೆ, ನಿಜವಾಗ್ಲೂ ಆಗಿದ್ದೇನು, ಆಗ್ತಾ ಇದೆ, ಆಗಿದ್ರೆ ಎಲೆಕ್ಷನ್ ಕಮಿಷನ್ ಯಾಕೆ ಮೌನವಾಗಿದೆ? ಈಗ ರಾಹುಲ್ ಗಾಂಧಿ ಅವರು ಪದೇ ಪುನರಾವರ್ತಿತ ರಿಪೀಟೆಡ್ ಸ್ಟೇಟ್ಮೆಂಟ್ಗಳೇನು ಬರ್ತಾ ಇದೆ, ಆ ಎಲ್ಲ ಸ್ಟೇಟ್ಮೆಂಟ್ ಅಲಿಗೇಷನ್ಗಳಿಗೆ ಯಾಕೆ ಕೌಂಟರ್ ಅನ್ನ ಕೊಡ್ತಾ ಇಲ್ಲ? ಕಾನೂನಾತ್ಮಕವಾಗಿ ಬರೀ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ, ಬರೀ ಸ್ಪಷ್ಟನೆಯನ್ನ ಕೊಡ್ತಾರೆ, ಅಥವಾ ಕೌಂಟರ್ ಅಲಿಗೇಷನ್ ಮಾಡ್ತಾರೆ, ಅಥವಾ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾರೆ. ಬಿಟ್ರೆ ನೇರ ಒಂದು ಸುಮೋಟೋ ಕೇಸ್ ದಾಖಲಿಸುವಂತಹ ಅಥವಾ ಇವರೇ ಕಾನೂನಿನ ಮೊರೆ ಹೋಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತದ್ದು ಸುಳ್ಳು, ತಪ್ಪು ಅಂತ ಯಾಕೆ ಪ್ರೂವ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಈ ಕಡೆ ಬಂದ್ರೆ, ಇದೇ ರಾಹುಲ್ ಗಾಂಧಿ ಅವರು ಯಾಕೆ ಬರೀ ಪಬ್ಲಿಕ್ ಆಗಿ ಬಂದು ಇದನ್ನ ಮಾತನಾಡ್ತಾರೆ? ಯುವಕರೇ ಎಚ್ಚೆತ್ತುಕೊಳ್ಳಿ, ನಿಮ್ಮ ಮತಗಳತನ ಆಗ್ತಾ ಇದೆ, ಅಥವಾ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನೀವು ಇದ್ರ ವಿರುದ್ಧ ಬೀದಿಗಿಳಿಬೇಕು ಅಂತ ಕರೆ ಕೊಡ್ತಾರೆ ಹೊರತು ಇದೇ ಎಲೆಕ್ಷನ್ ಕಮಿಷನ್ ವಿರುದ್ಧ ಸೂಕ್ತ ದಾಖಲಾತಿಗಳನ್ನ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ಯಾಕೆ ಇಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿಯೂ ಕೂಡ ಸಾರ್ವಜನಿಕರು ಅಥವಾ ರಾಹುಲ್ ಗಾಂಧಿ ಅವರ ವಿಚಾರದಲ್ಲೂ ಕೂಡ ಸಾರ್ವಜನಿಕರು ಪ್ರಶ್ನೆಯನ್ನು ಕೇಳುವಂತಹ ಒಂದು ಸ್ಥಿತಿಗತಿ ಸೃಷ್ಟಿಯಾಗಿದೆ. ಸೊ ಯಾರನ್ನ ಮಂಗ ಮಾಡ್ತಾ ಇದ್ದಾರೆ? ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಅವರನ್ನ ಮಂಗ ಮಾಡ್ತಾ ಇದೆ, ಅಥವಾ ರಾಹುಲ್ ಗಾಂಧಿ ಅವರೇ ಜನರನ್ನ ಮಂಗ ಮಾಡ್ತಾ ಇದ್ದಾರೆ? ಎಲ್ಲಾ ಪ್ರಶ್ನೆಗಳಿಗೆ ಇವಾಗ ಉತ್ತರ ಸಿಗಬೇಕಾಗಿದೆ. ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈ ವೋಟ್ ಚೋರಿ ಅನ್ನುವಂಥದ್ದು. ಈ ವೋಟ್ ಚೋರಿ ವಿಚಾರವಾಗಿ ಬಿಹಾರದಲ್ಲಿ ಅತಿ ದೊಡ್ಡ ರ್ಯಾಲಿಯನ್ನ ಮಾಡಿದ್ರು. ಯಾಕಂದ್ರೆ ಸ್ಪೆಷಲ್ ರಿವಿಷನ್ ಏನಾಗ್ತಾ ಇತ್ತಲ್ಲ, ಇಂಟೆನ್ಸಿವ್ ರಿವಿಷನ್ SIR ಅಂತ ಕರೀತಾ ಇದ್ರು. ಆ SIR ಶುರುವಾಗಿದ್ದು ಬಿಹಾರದಲ್ಲಿ. ಇದಾದ ಮೇಲೆ ದೇಶವ್ಯಾಪಿ ಮಾಡಬೇಕು ಅನ್ನುವಂಥದ್ದನ್ನ ಎಲೆಕ್ಷನ್ ಕಮಿಷನ್ ಕೂಡ ಶುರು ಹಚ್ಕೊಂಡಿದೆ. ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಂಗಳದಲ್ಲಿ ಈ ವಿಚಾರ ಚರ್ಚೆ ಬಂದಾಗಲೆಲ್ಲ ಇದು ಅಸಂವಿಧಾನಿಕ ಅಥವಾ ಅಕ್ರಮ ಅಂತ ಆಗಿದ್ರೆ ಕಂಪ್ಲೀಟ್ ಆಗಿ ಬಾರ್ ಮಾಡ್ತೀವಿ, ಬ್ಯಾನ್ ಮಾಡ್ತೀವಿ. ಆದರೆ ಇದುವರೆಗೆ ಎಲ್ಲ ಬರೀ ಹೇಳಿಕೆಗಳಿಗೆ ಸೀಮಿತ ಆಗಿದೆ ಹೊರತು ಇದಕ್ಕೆ ಪೂರಕವಾಗಿರುವಂತಹ ಯಾವುದೇ ದಾಖಲಾತಿಗಳನ್ನ ಕೊಟ್ಟಿಲ್ಲ ಆರೋಪ ಮಾಡ್ತಾ ಇರೋರಾಗ್ಲಿ ಅಥವಾ ಆರೋಪಕ್ಕೆ ಕೌಂಟರ್ ಕೊಡ್ತಾ ಇರೋರಾಗ್ಲಿ ಅನ್ನೋದನ್ನ ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದ್ರಿಂದ ಈ SIR ಏನು ಬಿಹಾರದಲ್ಲಿ ಶುರುವಾದಾಗ ಅದರ ವಿರುದ್ಧ ಅತಿ ದೊಡ್ಡ ಜನಾಂದೋಲನವನ್ನು ರೂಪಿಸೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಯಿತು. ಅದೇ ಸಂದರ್ಭದಲ್ಲಿ ಮಹದೇವಪುರದ ಒಂದು ಉದಾಹರಣೆಯನ್ನು ಇಟ್ಕೊಂಡು ಸುದ್ದಿಗೋಷ್ಠಿ ಆಯಿತು ಆಟಮ್ ಬಾಂಬ್. ಅದಾದ್ಮೇಲೆ ಎರಡನೇ ಹಂತದಲ್ಲಿ ಹೈಡ್ರೋಜನ್ ಬಾಂಬ್ ಅಂತ ಕರೆದುಕೊಂಡು ಆಳಂದದ ವಿವರವನ್ನು ಕೊಡಲಾಗಿದೆ. ಆಳಂದದ ವಿವರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BR ಪಾಟೀಲ್ ಕೂಡ ಈಗಾಗಲೇ ಹಲವಾರು ಮಾಧ್ಯಮ ಹೇಳಿಕೆಗಳನ್ನು ಕೊಟ್ಟಿದ್ರು. ಸೊ ನನ್ನ ಕ್ಷೇತ್ರದಲ್ಲಿ ಮತಗಳತನವನ್ನು ಮಾಡುವಂಥ ಪ್ರಯತ್ನ ಆಗಿದೆ, ನನ್ನನ್ನು ಕೆಲವು ಮತಗಳ ಅಂತರದಲ್ಲಿ ಸೋಲಿಸುವಂಥ ಷಡ್ಯಂತ್ರ ಆಗಿತ್ತು. ಆ ಷಡ್ಯಂತ್ರದ ಎಲ್ಲ ವಿವರಗಳನ್ನು ನಾನು ಒಟ್ಟು ದಾಖಲಾತಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿದ್ದೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಆಳಂದ ಕ್ಷೇತ್ರದ ಬಗ್ಗೆ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ ಅವರ ಒಂದು PPTಯಲ್ಲಿ. ಆದರೆ ಆ PPT ಅಥವಾ ಅವರು ಅಂಕಿ ಸಂಖ್ಯೆಗಳೇನಿದೆ ಅಥವಾ ಅವರ ಒಂದು ಒಟ್ಟಾರೆ ಪ್ರೆಸೆಂಟೇಷನ್ ಇದೆ, ಆ ಪ್ರೆಸೆಂಟೇಷನ್ನೇ ಇವರು ಹೇಗೆ ಈಗ ಸೆಂಟ್ರಲೈಸ್ಡ್ ಸಿಸ್ಟಮ್ ರಾಜ್ಯದಿಂದ ಹೊರಗೆ ಕೂತ್ಕೊಂಡು OTPಯನ್ನು ಆಪರೇಟ್ ಮಾಡಿ ಡಿಲೀಷನ್ ಪ್ರಾಸೆಸ್ ಅನ್ನು 36 ಸೆಕೆಂಡಲ್ಲಿ ಮಾಡ್ತಾ ಇದೆ. ಯಾವುದೋ ಒಂದು ಕಾರಣದ ಶಕ್ತಿ, ಆ ಕಾರಣದ ಕೈ ಅಥವಾ ಶಕ್ತಿಯನ್ನ ಎಲೆಕ್ಷನ್ ಕಮಿಷನ್ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಏನು ಆರೋಪ ಮಾಡ್ತಾ ಇದ್ರಲ್ಲ, ಆ ಆರೋಪಕ್ಕೆ ಪ್ರತಿಯಾಗಿ ಬಿಜೆಪಿಯ ನಾಯಕರು ಅಥವಾ ಬಿಜೆಪಿ ಏನು ಆರೋಪವನ್ನು ಮಾಡ್ತಾ ಇದೆ, ಪ್ರತ್ಯಾರೋಪವನ್ನು, ಇವರು ಏನು ದೊಡ್ಡ PPTಯನ್ನು ತಯಾರು ಮಾಡಿದ್ರಲ್ಲ, ಆ PPTಯೇ ದೇಶದಲ್ಲಾಗಿಲ್ಲ, ಅದೇ ಹೊರಗಡೆ ಎಲ್ಲೋ ಆಗಿರುವಂಥದ್ದು. ಮಯನ್ಮಾರಲ್ಲಿ ಎಲ್ಲೋ ಕೂತ್ಕೊಂಡು ಯಾವುದೋ ಸಾಫ್ಟ್ವೇರ್ ಅಲ್ಲಿ ಇದನ್ನೆಲ್ಲವನ್ನು ಕೂಡ ಆಡ್ ಡಿಲೀಷನ್ ಮಾಡಿದ್ದಾರೆ. ಮತ್ತು ಮಹಾರಾಷ್ಟ್ರ ವಿಚಾರವಾಗಿ
ಒಂದು ಸಂಸ್ಥೆ ಏನು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿತ್ತು ಆ ಸಂಸ್ಥೆಯೇ ಸ್ವತಃ ತಪ್ಪು ಅಂತ ನಾವು ತಪ್ಪು ಮಾಹಿತಿಯನ್ನು ವರ್ಗೀಕರಣ ಮಾಡೋದ್ರಲ್ಲಿ ಅಥವಾ ಕ್ಲಾಸಿಫಿಕೇಶನ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿದೆ, ರೇಷಿಯೋ ಮಿಸ್ಟೇಕ್ ಆಗಿದೆ ಅಂತ ಅವ್ರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಅಂಕಿ ಸಂಖ್ಯೆಗಳನ್ನು ಆಧಾರದಲ್ಲಿ ಇಟ್ಕೊಂಡು ಇವರು ಅತಿ ದೊಡ್ಡ ಪ್ರಪೋಗಂಡವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಕೂಡ ಕೌಂಟರ್ ಅಲಿಗೇಷನ್ ಅನ್ನ ರಾಹುಲ್ ಗಾಂಧಿ ಅವರ ಮೇಲೆ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಕಡೆ ಇವರು ಮತಗಳತನ ಅಂತ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅದಕ್ಕೆ ಸ್ಪೆಸಿಫಿಕ್ ರೀಸನ್ಗಳನ್ನ ಮತ್ತು ಕಾನ್ಸ್ಟಿಟ್ಯೂನ್ಸಿಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಏನು ಬೈಟ್ಗಳನ್ನು ಅಥವಾ ವಿಡಿಯೋಗಳನ್ನ ಫುಟೇಜ್ಗಳನ್ನು ಏನು ಪ್ಲೇ ಮಾಡಿದ್ರಲ್ಲ ಅದರಲ್ಲಿ ಒಬ್ರು ಕಾಂಗ್ರೆಸ್ ಕಾರ್ಯಕರ್ತರ ಹೆಸರನ್ನು ಬದಲಾಯಿಸಲಾಗಿದೆ ಅಶೋಕ್ ಕುಮಾರ್ ಅಂತ. ಆ ಅಶೋಕ್ ಕುಮಾರ್ ಅವರಿಗೆ ಅವರ ಹೆಸರಲ್ಲಿ ಅಥವಾ ಅವರ ಮನೆಯವರನ್ನು ಸೇರಿದಂತೆ 7 ಜನರನ್ನು ಸಂಪೂರ್ಣವಾಗಿ 2023 ಅವರು ಶಿಫ್ಟ್ ಆಗಿದ್ದಾರೆ ಆಳಂದದಿಂದ. ಹಾಗಾಗಿ ಅವರ ಒಂದು ಮತವನ್ನ ಡಿಲೀಟ್ ಮಾಡಿ ಅಲ್ಲಿ ಅಂತ ಅಪ್ಲಿಕೇಶನ್ ಬಂದಿದೆ ಅಂತ ಅವರ ಸಂಬಂಧಿಯೇ ಆದಂತ ಅಂಗನವಾಡಿ ಕಾರ್ಯಕರ್ತರಿಗೆ ಅಪ್ಲಿಕೇಶನ್ ಸಿಗುತ್ತಂತೆ. ಇವತ್ತಾದಂತ ಸುದ್ದಿಗೋಷ್ಠಿ ಸಾರಾಂಶವನ್ನು ನೋಡೋದಾದ್ರೆ ಆ ಒಂದು ಅಪ್ಲಿಕೇಶನ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಆ ಅಂಗನವಾಡಿ ಕಾರ್ಯಕರ್ತರಿಗೆ ಅವರ ಹೆಸರನ್ನ ರಿವೀಲ್ ಮಾಡಿಲ್ಲ. ಯಾಕಂದ್ರೆ ಪ್ರೈವಸಿ ಕಾರಣಕ್ಕೆ ಅಂತ ರಾಹುಲ್ ಗಾಂಧಿ ಅವರು ಅಥವಾ ಅಲ್ಲಿನ ಪ್ರೆಸ್ ಮೀಟ್ ಅಲ್ಲಿ ಹೇಳಿರುವಂತದ್ದು. ಸೊ ಅಲ್ಲಿ ಹೆಸರು ಹೇಳಲು ಇಚ್ಛಿಸಿದ ಅಂಗನವಾಡಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಅಂಕಲ್ ಆಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂಕಲ್ ನಿಮ್ಮ ಒಂದು ಅಪ್ಲಿಕೇಶನ್ ಬಂದಿದೆ, ಡಿಲೀಟ್ ಆಗಿದ್ರೆ ಹೋಗಿದ್ರೆ ಎಲ್ಲೋ ಅಂತ ಏನಿದು ಅಂತ ಕೇಳ್ತಾರಂತೆ. ಆವಾಗ ಕೇಳಿದಂತ ಸಂದರ್ಭದಲ್ಲಿ ಅಂಕಲ್ ಹೇಳ್ತಾರಂತೆ ಇಲ್ಲಮ್ಮ ನಾನು ಯಾಕೆ ಅಪ್ಲಿಕೇಶನ್ ಕೊಡ್ಲಿ, ನಾನೇನು ಕೊಟ್ಟಿಲ್ಲ ಅಂತ. ಸೊ ಆವಾಗ ಅಲ್ಲಿ ಪ್ರಶ್ನೆ ಬಂದಾಗ ಯಾರು ಕೊಟ್ಟಿದ್ದು ಅಂದ್ರೆ ಯಾರೋ ಪಕ್ಕದ ಮನೆಯವರು ಕೊಟ್ಟಿದ್ದು ಅನ್ನುವಂತ ಒಂದು ಉತ್ತರ ಕೂಡ ಬರುತ್ತಂತೆ. ಸೊ ಎಲ್ಲವೂ ಕೂಡ ಒಂದು ರೀತಿ ಕನ್ಫ್ಯೂಷನ್ ರೀತಿ ಲೀಡ್ ಆಗ್ತಾ ಇದೆ ಇಡೀ ಪ್ರಾಸೆಸ್ಸು. ಮತ್ತು ಎಲ್ಲವೂ ಕೂಡ ಪಬ್ಲಿಕ್ ನರೇಟಿವ್ ಮತ್ತು ಕೌಂಟರ್ ನರೇಟಿವ್ಗಳಿಗೆ ಸೀಮಿತ ಆಗ್ತಾ ಇದೆ. ಸೊ ಈ ಎಲ್ಲ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇದು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ನಿಜಕ್ಕೂ ಕೂಡ ಕ್ಲೈಮ್ಯಾಕ್ಸ್ ಆಗುತ್ತಾ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ ಈ ಮತಗಳ್ಳತನದ ಆರೋಪ, ಅದರ ಅಡಿಯಲ್ಲಿ ಮಾಡ್ತಾ ಇರುವಂಥ ಮತಾಧಿಕಾರದ ರ್ಯಾಲಿಗಳು ಅಥವಾ ಅದೊಂದು ಜನಾಂದೋಲನ, ಯುವಕರೇ ಎಚ್ಚೆತ್ತುಕೊಳ್ಳಿ ಅಂತ ಕೊಡ್ತಾ ಇರುವಂಥ ಕರೆಗಳು, ಇದೆಲ್ಲದರ ವಿಚಾರವಾಗಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಕ್ಲೈಮ್ಯಾಕ್ಸ್ ನಿಜಕ್ಕೂ ಸಿಗುತ್ತಾ ಅಥವಾ ಆಂಟಿ ಕ್ಲೈಮ್ಯಾಕ್ಸ್ ಆಗುತ್ತಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಆದರೆ ಎಲ್ಲ ಕುತೂಹಲಗಳ ನಡುವೆಯೂ ಕೂಡ ಸದ್ಯಕ್ಕೆ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ, ಯಾರು ಯಾರನ್ನ ಮಂಗ ಮಾಡ್ತಾ ಇದ್ದಾರೆ, ಯಾಕಾಗಿ ಮಂಗ ಮಾಡ್ತಾ ಇದ್ದಾರೆ ಅಂದ್ರೆ ಯಾರನ್ನ ಫೂಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಆ ಪ್ರಶ್ನೆ ಬರೀ ಸಾರ್ವಜನಿಕವಾಗಿ ಪಬ್ಲಿಕ್ ನರೇಟಿವ್ಗಷ್ಟೇ ಸೀಮಿತ ಆಗಬಾರ್ದು. ಯಾರು ಆರೋಪವನ್ನ ಮಾಡ್ತಾ ಇದ್ದಾರೆ ಅವ್ರಿಗೇನು ಆರೋಪಗಳಿಗೆ ಪೂರಕವಾಗಿ ಮಾತುಗಳನ್ನ ಅಂದ್ರೆ ವಿಡಿಯೋ ಫುಟೇಜ್ ಇರ್ಬೋದು, ಅಂಕಿ ಸಂಖ್ಯೆಗಳು ಇರ್ಬೋದು, ಅದನ್ನೆಲ್ಲ ಕೊಟ್ಟಿದ್ದಾರಲ್ಲ ಅದಕ್ಕೆ ನ್ಯಾಯಾಲಯದಲ್ಲೇ ಕೌಂಟರ್ ಕೊಡುವಂತ ಒಂದು ಪ್ರಯತ್ನವನ್ನಾದರೂ ಕೂಡ ಎಲೆಕ್ಷನ್ ಕಮಿಷನ್ ಮಾಡಬೇಕಾಗಿದೆ. ಇಲ್ಲ ಅಂದ್ರೆ ಇದು ಬಿಹಾರ ಎಲೆಕ್ಷನ್ ಮುಗಿದ ಮೇಲೂ ಅಥವಾ ಅದರ ಮುಂದುವರಿದ ಚುನಾವಣೆಗಳಲ್ಲೂ ಕೂಡ ಎಲ್ಲದರಲ್ಲೂ ಅಥವಾ ಈಗಾಗಲೇ ಗೆದ್ದಿರುವಂತಹ ಪಕ್ಷಗಳ ಚುನಾವಣೆಯಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳ ನಡುವೆಯೇ ಏನು ಅಧಿಕಾರ ಅನ್ನುವಂಥದ್ದು ಸುತ್ತುತ್ತಾ ಹೊರತು ಅಧಿಕಾರ ಜನಮತವಾಗಿ ಕನ್ವರ್ಟ್ ಆಗಿರುವಂಥದ್ದು, ಜನರೇ ಕೊಟ್ಟಿರುವಂಥ ಅಧಿಕಾರ, ಇದು ಜನರಿಂದ ಸಿಕ್ಕಿರುವಂಥ ಅಧಿಕಾರ ಅಂತ ಏನು ಎಲ್ಲ ಪಕ್ಷಗಳು ಕೂಡ ಹೇಳ್ಕೊತಾವಲ್ಲ. ಇಲ್ಲಿ 135+1 136 ಅಥವಾ 139 ಏನಾಗಿದೆ ಒಟ್ಟು ಮರು ಚುನಾವಣೆ ಆದಮೇಲೆ. ಸೊ ಎಲ್ಲ ಬೈ ಎಲೆಕ್ಷನ್ ಸೇರಿ ಇಲ್ಲಿರುವಂತಹ ಬಹುಮತ ಕಾಂಗ್ರೆಸ್ನ ಬಹುಮತ ಅಥವಾ ಮಹಾರಾಷ್ಟ್ರದಲ್ಲಿ ಸಿಕ್ಕಿರುವಂಥ ಅತಿ ದೊಡ್ಡ ಜನಾದೇಶ ಬಿಜೆಪಿಗೆ ಎಲ್ಲವೂ ಕೂಡ ಬೋಗಸ್ ಅನ್ನುವಂಥ ಪ್ರಶ್ನೆ, ಕನ್ಫ್ಯೂಷನ್, ಅನುಮಾನಗಳು ಮತ್ತೆ ಜನಸಾಮಾನ್ಯರಲ್ಲಿ ಸೃಷ್ಟಿಯಾಗತ್ತೆ. ಆ ಅನುಮಾನ ದೊಡ್ಡದಾಗೋದಕ್ಕಿಂತ ಮುಂಚೆ ಈ ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಒಂದು ಕ್ಲೈಮ್ಯಾಕ್ಸ್ ಕೊಡುವಂತ ಒಂದು ಪ್ರಯತ್ನವನ್ನ ಎಲೆಕ್ಷನ್ ಕಮಿಷನ್ ಕೂಡ ಮಾಡಬೇಕಿದೆ. ಚೈತ್ರ, ಧನ್ಯವಾದ ಮಧು ಎಂ ಮುತ್ತುವಳ್ಳಿ ತಮ್ಮೆಲ್ಲ ಮಾಹಿತಿ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧ ಶುರುವಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯನ್ನ ಆಧರಿಸಿ ಹುಡುಕಾಟ ನಡೆಸಲಾಗ್ತಾ ಇದೆ. ಸೋಕೋ ಟೀಮ್ ಮತ್ತು ಫೋರೆನ್ಸಿಕ್ ಟೀಮ್, ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತೆ ಕಂದಾಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನಿನ್ನೆಯೂ ಕೂಡ 40ಕ್ಕೂ ಹೆಚ್ಚು ಜನ ಅಧಿಕಾರಿಗಳ ನೇತೃತ್ವದಲ್ಲಿ, ಸಿಬ್ಬಂದಿಗಳ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗಿತ್ತು. 5 ಬುರುಡೆಗಳು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಇತ್ತು. SIT SP ಆಗಿರುವಂತಹ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಇವತ್ತು ಹುಡುಕಾಟ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಬಂಗ್ಲೆಗುಡ್ಡದಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ SIT ಅಧಿಕಾರಿಗಳು. ವಿಠಲ್ ಗೌಡ ಹೇಳಿಕೆ ಮೇರೆಗೆ ಬಂಗ್ಲೆಗುಡ್ಡದ ಅಸ್ಥಿ ಪಂಜರ ರಹಸ್ಯ ಬಯಲಿಗೆ. SITಗೆ ಸಿಕ್ಕಿದೆ ಬಂಗ್ಲೆಗುಡ್ಡದಲ್ಲಿ ಬುರುಡೆಯ ರಹಸ್ಯ. ಎಲ್ಲ 5 ಬುರುಡೆಗಳು ಕೂಡ ಪುರುಷನ ಬುರುಡೆಯಂತೆ. ಮೇಲ್ನೋಟಕ್ಕೆ ಪುರುಷರ ಬುರುಡೆಗಳು ಇದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ವೈದ್ಯರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಹಜರು ಸಂದರ್ಭ SIT ತಂಡದಲ್ಲಿ ತಜ್ಞರು ಕೂಡ ಇದ್ರು, ತಜ್ಞ ವೈದ್ಯರಿದ್ರು. FSL ವರದಿಯಲ್ಲಿ ಸ್ಪಷ್ಟ ಮಾಹಿತಿ ಬಯಲಾಗಿದೆ. ನಿನ್ನೆ ಸಿಕ್ಕಿರುವಂತಹ 5ಕ್ಕೆ 5 ತಲೆಬುರುಡೆಗಳು ಕೂಡ ಪುರುಷನ ತಲೆಬುರುಡೆಗಳು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಒಂದು ಮರದಲ್ಲಿ 2 ಹಗ್ಗ ಸಿಕ್ಕಿತ್ತು, ಸೀರೆಯೂ ಕೂಡ ಸಿಕ್ಕಿತ್ತು. ಸಾಕಷ್ಟು ವಸ್ತುಗಳು ಕೂಡ ಅಸ್ಥಿ ಪಂಜರದ ಜೊತೆಗೆ ಪತ್ತೆಯಾಗಿತ್ತು. ಅಲ್ಲಿ ಸೀರೆಯೂ ಕೂಡ ಪತ್ತೆಯಾಗಿತ್ತು. ಆದ್ರೆ 5 ತಲೆಬುರುಡೆಗಳು ಕೂಡ ಪುರುಷನ ತಲೆಬುರುಡೆಗಳು ಅಂತ
FSL ವರದಿಯನ್ನ ಮಾಡುವಂತಹ ತಜ್ಞ ವೈದ್ಯರೇನಿದ್ದಾರೆ ಅವರು ಸ್ಪಷ್ಟ ಮಾಹಿತಿಯನ್ನ ನೀಡಿರುವಂತದ್ದು. ಇವತ್ತು ಕೂಡ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಿಶನ್, 5 ತಲೆಬುರುಡೆಗಳೇನು ನಿನ್ನೆ ಪತ್ತೆಯಾಗಿತ್ತು, 5ಕ್ಕೆ 5 ತಲೆಬುರುಡೆಗಳು ಕೂಡ ಪುರುಷರದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಯಾವೆಲ್ಲ ರೀತಿಯಲ್ಲಿ ತನಿಖೆಯನ್ನು ನಡೆಸ್ತಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ, ನಿನ್ನೆ ಸತತ 7 ಗಂಟೆಗಳ ಕಾಲ ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯವನ್ನ SIT ಮಾಡಿತ್ತು. ಒಟ್ಟು 13 ಎಕರೆ ಪ್ರದೇಶದಲ್ಲಿ ಆವರಿಸಿಕೊಂಡಿರುವಂತಹ ಬಂಗ್ಲಗುಡ್ಡ ಕಾಡಿನಲ್ಲಿ ನಿನ್ನೆ ಸುಮಾರು 5 ಎಕರೆಯಷ್ಟು ಜಾಗವನ್ನ SIT ತಂಡ ಶೋಧ ಮಾಡಿತ್ತು. ಸುಮಾರು 50 ಮಂದಿ ಸಿಬ್ಬಂದಿಗಳನ್ನು ಒಳಗೊಂಡಂತಹ ತಂಡ ಸುಮಾರು 3 ತಂಡಗಳಾಗಿ ವಿಭಾಗ ಮಾಡಿ ಶೋಧ ಕಾರ್ಯವನ್ನ ಮಾಡಿತ್ತು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಿದೆ. ನಿನ್ನೆ ಸುಮಾರು 5 ತಲೆಬುರುಡೆಗಳ ಸಹಿತ ಇಡೀ ಮಾನವ ದೇಹದ ಶರೀರದ ಅವಶೇಷಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸಿಕ್ಕಂತಹ 5 ಬುರುಡೆಗಳು ಕೂಡ ಪುರುಷನ ತರ ಹೋಲ್ತಾ ಇದೆ ಅನ್ನೋದು ಕೂಡ ಸ್ಥಳಕ್ಕೆ ಹೋದಂತ ಫಾರೆನ್ಸಿಕ್ ತಜ್ಞರು ಹೇಳ್ತಾ ಇರುವಂತದ್ದು. ಆದ್ರೆ ಇದು ಎಲ್ಲವೂ ಕೂಡ ಫೈನಲ್ ಆಗೋದು FSL ಅಲ್ಲಿ ರಿಪೋರ್ಟ್ ಬಂದ ಬಳಿಕ, FSL ಅಂತಿಮವಾಗಿ ರಿಪೋರ್ಟ್ ತಯಾರಾದ ಬಳಿಕ. ಹಾಗಾಗಿ ಈಗಲೇ ನಾವು ಯಾವುದೇ ರೀತಿಯಾಗಿ ಒಂದು ಅಂತಿಮ ಹಂತಕ್ಕೆ ಬರೋಕ್ಕಾಗಲ್ಲ. ಆದ್ರೆ ತಜ್ಞರು ಸ್ಪಾಟ್ ಅಲ್ಲಿ SIT ಅಧಿಕಾರಿಗಳಿಗೆ ಕೊಟ್ಟಂತ ಮಾಹಿತಿ ಪ್ರಕಾರವಾಗಿ ಅದೆಲ್ಲವೂ ಕೂಡ ಆ ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬುರುಡೆಯ ರಚನೆಯನ್ನ ನೋಡಿ ಅದು ಗಂಡಿದ್ದ ಹೆಣ್ಣಿದ್ದ ಅನ್ನೋದನ್ನ ಫಾರೆನ್ಸಿಕ್ ವೈದ್ಯರು ಕರಾರುವಕ್ಕವಾಗಿ ಗುರುತು ಮಾಡ್ತಾರೆ. ಇವತ್ತು ಮತ್ತೆ ಹಲವು ಕಡೆ ಶೋಧ ಕಾರ್ಯ ಮುಂದುವರಿಯುತ್ತೆ. ಒಟ್ಟು 13 ಎಕರೆ ವಿಸ್ತೀರ್ಣದಲ್ಲಿ ಬಂಗ್ಲಗುಡ್ಡ ಕಾಡು ಇರುವಂತದ್ದು. ಒಂದು ನೇತ್ರಾವತಿ ತೀರದಿಂದ ಆರಂಭವಾಗಿ ಮತ್ತೆ ಆ ಹೆದ್ದಾರಿ ಸಮೀಪದವರೆಗೂ ಕೂಡ ಈ ಬಂಗ್ಲಗುಡ್ಡ ಕಾಡು ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳ ತಂಡ ಶೋಧ ಕಾರ್ಯ ಮಾಡೋಕೆ ಮುಂದಾಗಿದೆ. ಈಗಾಗಲೇ ಬೆಳ್ತಂಗಡಿಯ SIT ಕಚೇರಿಯಿಂದ ತಂಡ ಹೊರಟಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಬಂಗ್ಲಗುಡ್ಡ ಕಾಡಿಗೆ SIT ತಂಡ ಬರುತ್ತೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ, ಎಲ್ಲ ಪರಿಕರಗಳನ್ನ ಇಡೀ ತಂಡ ಪಡೆದುಕೊಂಡಿರುವಂತದ್ದು. ಒಂದು ವೇಳೆ ಮೂಳೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಸಂರಕ್ಷಣೆ ಮಾಡಬೇಕಾದ್ರೆ ಉಪ್ಪು ಬೇಕಾಗತ್ತೆ, ಭದ್ರವಾದ ಲಕೋಟೆಗಳು ಬೇಕಾಗತ್ತೆ, ಮೂಳೆಗಳನ್ನ ಸಂಗ್ರಹ ಮಾಡೋಕೆ ಪೈಪುಗಳು ಬೇಕಾಗತ್ತೆ. ಈ ಎಲ್ಲ ಏನು ವ್ಯವಸ್ಥೆಯನ್ನ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವತಿಯಿಂದ ಈಗಾಗಲೇ ಮಾಡಲಾಗಿದೆ. ಇವತ್ತು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮೂಳೆಗಳು ಮತ್ತು ತಲೆಬುರುಡೆಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು, ಇದು ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಂತ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದಾ ಇಲ್ವಾ ಅನ್ನೋದ್ರ ಬಗ್ಗೆ. ಆದ್ರೆ ಇದರ ಬಗ್ಗೆ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಅಧಿಕೃತವಾಗಿ SIT ಮೂಲಗಳು ಖಚಿತಪಡಿಸಿಲ್ಲ. ಈ ಎಲ್ಲ ರಿಪೋರ್ಟ್ ಬಂದ ಬಳಿಕ ಬಂಗ್ಲಗುಡ್ಡೆಯ ರಹಸ್ಯ ಅದು ಬಯಲಾಗುತ್ತೆ. ಚೈತ್ರ, ಧನ್ಯವಾದ ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.